ನೀಡ್ಸ್ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ. ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಲೆನೋವೋ ಬ್ರ್ಯಾಂಡ್ ಒಂದು ಹೊಸ ಲ್ಯಾಪ್ಟಾಪ್ ಇರುವಂಥದ್ದು ಲೆನೋವೋ ಲಿಜೆನ್ 5 ಅಂತ. ಸೊ ಅದು ಹೆವಿ ಲ್ಯಾಪ್ಟಾಪ್ ಆಯಿತಾ, ಆಲ್ ಇನ್ ಒನ್ ಲ್ಯಾಪ್ಟಾಪ್ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಅಥವಾ ಬಿಸ್ನೆಸ್ ಪರ್ಪಸ್ಗೆ ಒಂದು ಎಲ್ಲ ಸ್ಪೆಸಿಫಿಕೇಷನ್ ಇರತಕ್ಕಂಥ ಒಂದು ಬೆಂಕಿ ಲ್ಯಾಪ್ಟಾಪನ್ನು ಖರೀದಿ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೀರಾ ಅಂತಂದರೆ ಸೊ ಈ ಲ್ಯಾಪ್ಟಾಪ್ ನಿಮಗೆ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಹೌದು, ನೀವೇನಾದರೂ ಸ್ಟೂಡೆಂಟ್ ಆಗಿ ಕೋಡಿಂಗ್ಸನ್ನು ಮಾಡ್ತೀರಾ ಅಂತಂದರೆ, ವೆಬ್ಸೈಟ್ ಡಿಸೈನ್ ಮಾಡ್ತೀರಾ ಅಂತಂದರೆ, ಡಿಸೈನಿಂಗ್ ಮಾಡ್ತೀರಾ ಅಂತಂದರೆ, ಅಥವಾ ಬಿಸ್ನೆಸ್ ಪರ್ಪಸ್ ಆಗಿ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂತಂದರೆ, ಅಥವಾ ಕೊರಲ್ ಡ್ರಾ ವರ್ಕ್ ಮಾಡ್ತೀರಾ ಅಂತಂದರೆ, ಗೇಮಿಂಗ್ ಪರ್ಪಸ್ಗೆ ಈ ಲ್ಯಾಪ್ಟಾಪ್ ನಿಮಗೆ ಒಂದು ಅತ್ಯುತ್ತಮವಾದ ಆಯ್ಕೆ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಲ್ಯಾಪ್ಟಾಪ್ನಲ್ಲಿ ನಿಮಗೆ 32 GB ರ್ಯಾಮ್ ಇದೆ, 1 TB SSD ಇದೆ, ಇಂಟೆಲ್ i7-12th ಜನರೇಷನ್ ಇರತಕ್ಕಂಥ ಒಂದು ಪ್ರೊಸೆಸರ್ ಇದು, ಜೊತೆಗೆ 6 GB ಗ್ರಾಫಿಕ್ಸ್ ಇರ್ತಕ್ಕಂಥ ಒಂದು ಲ್ಯಾಪ್ಟಾಪ್ ಇದಾಗಿರುವಂಥದ್ದು. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಈ ಲ್ಯಾಪ್ಟಾಪನ್ನು ಅನ್ಬಾಕ್ಸಿಂಗ್ ಮಾಡೋಣ, ಎಲ್ಲ ಒಂದು ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಬಾಕ್ಸನ್ನು ಓಪನ್ ಮಾಡೋಣ. ನೋಡ್ತಾ ಇದ್ದೀರಾ, ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಒಂದಿಷ್ಟು ಪೇಪರ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ವಾರಂಟಿ ಕಾರ್ಡ್ನೊಂದಿಗೆ ಯೂಸರ್ ಮ್ಯಾನುವಲ್ ಕೊಟ್ಟಿರುವಂಥದ್ದು, ಆಮೇಲೆ ವೆಲ್ಕಮ್ ಪೇಪರ್ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಪವರ್ ಕಾರ್ಡ್ನೊಂದಿಗೆ ಚಾರ್ಜಿಂಗ್ ಅಡಾಪ್ಟರ್ ಸಹಿತ ಅಲ್ಲಿ ನಮಗೆ ಕೊಟ್ಟಿರುವಂಥದ್ದು. ನಂತರ ಒಂದು USB ಮೌಸ್ನ ಸಹಿತ ಈ ಒಂದು ಬಾಕ್ಸ್ನಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಲ್ಯಾಪ್ಟಾಪ್ ಬಗ್ಗೆ ಮಾತಾಡೋದಾದ್ರೆ, ನೋಡ್ತಾ ಇದ್ರೆ ಲ್ಯಾಪ್ಟಾಪ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಸ್ಟಾರ್ಮ್ ಗ್ರೇ ಕಲರ್ ಅಲ್ಲಿ ಈ ಲ್ಯಾಪ್ಟಾಪ್ ನಮಗೆ ಸಿಗ್ತಾ ಇರುವಂಥದ್ದು. ಎಡಗಡೆ ಭಾಗದಲ್ಲಿ ಲೆನೋವೋ ಅಂತ ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿದರೆ, ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡ್ತಾ ಇರೋ ಲಿಜೆನ್ ಅಂತ ಮಾಡೆಲ್ ನೇಮ್ನ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಲ್ಯಾಪ್ಟಾಪ್ನ ಒಂದು ಸುತ್ತಲೂ ನಮಗೆ ಒಂದಿಷ್ಟು ಪೋರ್ಟ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಲ್ಯಾಪ್ಟಾಪ್ ನೋಡಿದ ತಕ್ಷಣ ನಮಗೆ ಖಂಡಿತವಾಗ್ಲೂ ಅಥವಾ ಗೇಮಿಂಗ್ ಲ್ಯಾಪ್ಟಾಪ್ ಅಥವಾ ಎಡಿಟಿಂಗ್ ಲ್ಯಾಪ್ಟಾಪ್ ಅಂತ ನಮಗೆ ಫೀಲ್ ಆಗುತ್ತೆ ಇದು. ಆಮೇಲೆ ತುಂಬ ಭಾರ ಇರುವಂಥದ್ದು, ಸುಮಾರು 2ರಿಂದ 2.5 kg ಭಾರ ಇದೆ. ಪೋರ್ಟ್ಸ್ ಬಗ್ಗೆ ಮಾತಾಡೋದಾದರೆ, ಎಡಗಡೆ ಭಾಗದಲ್ಲಿ 2 Type-C ಪೋರ್ಟ್ನ ಕೊಟ್ಟರೆ, ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡ್ತಾ ಇದ್ದೀರಾ ಮೊದಲನೇದಾಗಿ 3.5mm ಆಡಿಯೋ ಜಾಕ್ ಇರುವಂಥದ್ದು. ಆಮೇಲೆ ಕ್ಯಾಮ್ರಾವನ್ನು ಟರ್ನ್ ಆನ್ ಮತ್ತು ಟರ್ನ್ ಆಫ್ ಮಾಡೋಕ್ಕೆ ಒಂದು ಬಟನ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಚಿಕ್ಕದಾದ LED ಲೈಟ್ ಇದೆ. ಇದಾದ ನಂತರ ಒಂದು USB ಪೋರ್ಟ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಲ್ಯಾಪ್ಟಾಪ್ನ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇದ್ರೆ ಒಂದು RJ45 ಪೋರ್ಟ್ ಇರುವಂಥದ್ದು, ಲ್ಯಾನ್ ಕೇಬಲ್ ಕನೆಕ್ಷನ್ ಮಾಡ್ಕೊಳ್ಳೋಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದಾದ ನಂತರ USB PD ಪೋರ್ಟ್ ಕೊಟ್ಟಿದ್ದಾರೆ. ಇದಾದ ನಂತರ HDMI ಪೋರ್ಟ್ ಕೊಟ್ಟಿರುವಂಥದ್ದು. ಆಮೇಲೆ 2 USB ಪೋರ್ಟ್ ಕೊಟ್ಟರೆ ಇನ್ನೊಂದು ಚಾರ್ಜ್ ಮಾಡ್ಕೊಳ್ಳೋಕೆ ಚಾರ್ಜಿಂಗ್ ಪೋರ್ಟ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ಲ್ಯಾಪ್ಟಾಪ್ನ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಖಂಡಿತವಾಗ್ಲೂ ಪ್ರೀಮಿಯಂ ಫೀಲ್ ಬರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನಮಗೆ 15.6 ಇಂಚಸ್ ಇರತಕ್ಕಂಥ ಒಂದು ಫುಲ್ HD ಡಿಸ್ಪ್ಲೇ ನಮಗೆ ಕೊಟ್ಟಿದ್ದಾರೆ. IPS ಪ್ಯಾನಲ್ ಇರತಕ್ಕಂಥ ಡಿಸ್ಪ್ಲೇ ಇದಾಗಿರುವಂಥದ್ದು. ವಿಶೇಷವಾಗಿ 300 ನಿಟ್ಸ್ ಬ್ರೈಟ್ನೆಸ್ ಇರೋದ್ರಿಂದ ಒಂದು ಕ್ಲಿಯರ್ ಆಗಿ ನಮಗೆ ಡಿಸ್ಪ್ಲೇಯಲ್ಲಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಆಮೇಲೆ ವಿಶೇಷವಾಗಿ 100% RGB ಇರೋದ್ರಿಂದ ನಿಮಗೆ ಕಲರ್ ಕರೆಕ್ಷನ್ ಅಕ್ಯುರೇಟಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ನೀವು ಡಿಸೈನಿಂಗ್ ಮಾಡ್ತೀರಾ ಅಂದರೆ, ಕೊರಲ್ ಡ್ರಾ ವರ್ಕ್ ಮಾಡ್ತೀರಾ ಅಂದರೆ, ಫೋಟೋಶಾಪ್ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಅಕ್ಯುರೇಟ್ ಆದ 100% ಕಂಪ್ಲೀಟ್ ಆಗಿ ನಿಮಗೆ ಕಲರ್ ಕರೆಕ್ಷನ್ ಇದರಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಡಿಸ್ಪ್ಲೇ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇನ್ ಕೇಸ್ ನೀವೇನಾದರೂ ಫುಲ್ HD-ನಲ್ಲಿ ಗೇಮಿಂಗ್ ಆಡ್ತೀರಾ ಅಂತಂದರೆ, ಒಳ್ಳೆಯ ವಿಡಿಯೋಸ್ಗಳನ್ನು ನೀವು ನೋಡ್ತೀರಾ ಅಂತಂದರೆ, ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾವು ಆರಾಮಾಗಿ ಈ ಡಿಸ್ಪ್ಲೇದಲ್ಲಿ ತಗೊಳ್ಬೋದು. ಇನ್ನು ಮೇನ್ ಆಗಿ ಕೀಬೋರ್ಡ್ ಬಗ್ಗೆ ಮಾತಾಡೋದಾದ್ರೆ, ನೋಡ್ತಾ ಇದ್ರೆ ಸೆಂಟರ್ ಪಾಯಿಂಟ್ ಅಲ್ಲಿ ನಮಗೆ ಒಂದು ಪವರ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಫುಲ್ ಕೀಬೋರ್ಡ್ ನ ಇಲ್ಲಿ ಕೊಟ್ಟಿದ್ದಾರೆ ವಿತ್ ಬ್ಯಾಕ್ಲೈಟ್ ಸಹಿತ ಇಲ್ಲಿ ನಮಗೆ ಇರುವಂತದ್ದು. ಸಾಫ್ಟ್ ಲ್ಯಾಂಡಿಂಗ್ ಸ್ವಿಚಸ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀವು ವರ್ಕ್ ಮಾಡುವಾಗ ತುಂಬಾ ನಿಮಗೆ ಸ್ಮೂತ್ ಆಗಿ ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ಸಪರೇಟ್ ಆಗಿ ಕೀಬೋರ್ಡ್ ನ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಇದರಲ್ಲಿ ನಮಗೆ ನೀಟ್ ಆಗಿ ದೊಡ್ಡ ಕೀಸ್ ಅನ್ನ ಕೊಟ್ಟಿರೋದ್ರಿಂದ, ಇವನ್ ಆರೋ ಬಟನ್ ಸಹಿತ ದೊಡ್ಡದಾಗಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಇದೇ ಕೀಬೋರ್ಡ್ ನ ಯೂಸ್ ಮಾಡಿಕೊಂಡು ವರ್ಕ್ ಮಾಡಬಹುದು. ಇನ್ನು ಮೇನ್ ಆಗಿ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಇಂಟೆಲ್ i7-12th ಜನರೇಷನ್ ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಕಂಪ್ಲೀಟ್ ಮಾಡೆಲ್ ನಂಬರ್ನ ಮೇಲ್ಗಡೆ ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸ್ಪೀಡ್ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ನಮಗೆ 14 ಕೋರ್ಸ್ ಇರತಕ್ಕಂಥ ಪ್ರೊಸೆಸರ್ ಇದಾಗಿರುವಂಥದ್ದು. 3.5 GHz ಸ್ಪೀಡಲ್ಲಿ ಇದು ವರ್ಕ್ ಆಗುತ್ತೆ. 20 ಥ್ರೆಡ್ಸ್ ಮತ್ತು 24 MB ಕ್ಯಾಚಿ ಇರತಕ್ಕಂಥ ಒಂದು ಪ್ರೊಸೆಸರ್ ಇದಾಗಿರೋದ್ರಿಂದ, ಸೊ ನೀವು ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂತಂದರೆ, ಗೇಮಿಂಗ್ ಪರ್ಪಸ್ಗೆ, ಡಿಸೈನಿಂಗ್ ಪರ್ಪಸ್ಗೆ, ಕೊರಲ್ ಡ್ರಾ ವರ್ಕ್ಗೆ, ಡೇ ಟು ಡೇ ಯೂಸೇಜ್ಗೆ, ಆಮೇಲೆ ಕೋಡಿಂಗ್ ಮಾಡ್ತೀರಾ ಅಂತಂದರೆ ಇದೊಂದು ಬೆಸ್ಟ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡೋದಾದರೆ, ರ್ಯಾಮ್ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಇದರಲ್ಲಿ 32 GB ರ್ಯಾಮ್ ಕೊಟ್ಟಿದ್ದಾರೆ ಅಂತ. ಹೌದು, ಈ ಮಾಡೆಲಲ್ಲಿ ನಾವು 16 GB ಇಂದ ಹಿಡಿದು 32 GB ವರೆಗೂ ನಾವು ರ್ಯಾಮನ್ನು ಯೂಸ್ ಮಾಡ್ಕೊಳ್ಬೋದು. DDR5 ರ್ಯಾಮನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಲ್ಯಾಪ್ಟಾಪಲ್ಲಿ ಇರೋದು 32 GB ರ್ಯಾಮ್ ಅಂತ ಹೇಳ್ಬೋದು. ಜೊತೆಗೆ 1 TB SSD ಸಹಿತ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಮೇನ್ ಆಗಿ ನಾವು ಗ್ರಾಫಿಕ್ಸ್ ಕಾರ್ಡ್ ಬಗ್ಗೆ ಮಾತಾಡಬೇಕಾಗುತ್ತೆ. ಇದರಲ್ಲಿ 6 GB ಗ್ರಾಫಿಕ್ಸ್ ಇರೋದು ಒಂದು ವಿಶೇಷ ಅಂತ ಹೇಳ್ಬೋದು. ಹೌದು, ನೀವು ನೋಡ್ತಾ ಇದ್ದೀರಾ NVIDIA GeForce RTX 3060 6GB DDR6 ಡೆಡಿಕೇಟೆಡ್ ಗ್ರಾಫಿಕ್ಸ್ ಇರತಕ್ಕಂಥ ಒಂದು ಲ್ಯಾಪ್ಟಾಪ್ ಇದಾಗಿರುವಂಥದ್ದು. ಸೊ ನೀವು ಗೇಮಿಂಗ್ ಪರ್ಪಸ್ಗೆ ಇನ್ ಕೇಸ್ ಲ್ಯಾಪ್ಟಾಪ್ ತೊಗೋತೀರಾ ಅಂತಂದರೆ ಇದೊಂದು ಬೆಂಕಿ ಲ್ಯಾಪ್ಟಾಪ್ ಅಂತಲೇ ಹೇಳ್ಬೋದು. ನೀವು ಆರಾಮಾಗಿ ಹೆವಿ ಗೇಮ್ಸನ್ನು ನೀವು ಇದರಲ್ಲಿ ಆಡ್ಬೋದು. ಆಮೇಲೆ ಮೇನ್ ಆಗಿ 4K ವಿಡಿಯೋ ಎಡಿಟಿಂಗ್ನ ನೀವು ಮಾಡ್ಬೋದು. ಆಮೇಲೆ ಡಿಸೈನಿಂಗಿಗೆ, ಫೋಟೋಶಾಪ್ ವರ್ಕಿಗೆ ಅಂತೂ ಇದು ಆರಾಮಾಗಿ ವರ್ಕ್ ಆಗುತ್ತೆ
ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೇಂಜ್ಗೆ ಸ್ಪೆಸಿಫಿಕೇಶನ್ ಇದೆ ಅಂತಂದರೆ ನಾವು ಸಹಿತ ಅದೇ ರೇಂಜಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಆಯಿತಾ, ಹೆವಿ ವರ್ಕ್ ಮಾಡ್ತಾ ಇರ್ತೀವಿ. ಸೊ ಇಷ್ಟೊಂದು ವರ್ಕ್ ಮಾಡುವಾಗ ಲ್ಯಾಪ್ಟಾಪು ಹೀಟ್ ಆಗಲ್ಲ ಬ್ರೋ ಅಂತ ನೀವು ಖಂಡಿತವಾಗ್ಲೂ ನೀವು ಕೇಳ್ತೀರಾ. ಸೊ ನೀವು ನೋಡ್ಬೋದು ಕೆಳಗಡೆ ಭಾಗದಲ್ಲಿ 2 ಎಕ್ಸಾಸ್ಟ್ ಫ್ಯಾನನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ರೆ ನಾನು ಇಲ್ಲಿ ಹಿಡ್ಕೊಂಡಿದ್ದೀನಿ, ಹೆವಿ ನನಗೆ ಇಲ್ಲಿ ಗಾಳಿ ಬರ್ತಾ ಇದೆ ಆಯಿತಾ. ಸೊ 2 ಕಡೆ ಫ್ಯಾನ್ ಕೊಟ್ಟಿದ್ದಾರೆ. ಕೂಲಿಂಗ್ ಸಿಸ್ಟಮ್ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆಮೇಲೆ ಸ್ಕ್ರೀನ್ ಮೇಲೆ ಸಹಿತ ಕೊಟ್ಟಿದ್ದೀನಿ. ಅದನ್ನು ನೋಡ್ಕೊಂಡು ನೀವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಅಲ್ಲಿ ತಿಳ್ಕೊಳ್ಬೋದು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ ವೈಫೈ 6 ಇದರಲ್ಲಿ ಕೊಟ್ಟಿದ್ದಾರೆ. ಬ್ಲೂಟೂತ್ ವರ್ಷನ್ 5.1 ಇರುವಂಥದ್ದು. ಹಿಂದ್ಗಡೆ ಭಾಗದಲ್ಲಿ RJ45 ಪೋರ್ಟ್ ಇರೋದ್ರಿಂದ ನಾವು ಆರಾಮಾಗಿ ಲ್ಯಾನ್ ಕೇಬಲ್ ಸಹಿತ ಕನೆಕ್ಷನ್ ಇಲ್ಲಿ ಮಾಡ್ಕೊಳ್ಬೋದು. ಇನ್ನು OS ಬಗ್ಗೆ ಮಾತಾಡೋದಾದರೆ ಪ್ರೀ ಇನ್ಸ್ಟಾಲ್ಡ್ ವಿಂಡೋಸ್ 11 ಹೋಮ್ ಎಡಿಷನ್ ಇಲ್ಲಿ ಕೊಟ್ಟಿದ್ದಾರೆ. ಲೈಫ್ ಟೈಮ್ ವ್ಯಾಲಿಡಿಟಿ ಇರತಕ್ಕಂಥ ಒಂದು OS ಇದಾಗಿರುವಂಥದ್ದು. ಜೊತೆಗೆ MS ಆಫೀಸ್ ಹೋಮ್ ಎಡಿಷನ್ 2021 ಸಹಿತ ನಮಗೆ ಪ್ರೀ ಇನ್ಸ್ಟಾಲ್ಡ್ ಆಗಿ ಕೊಟ್ಟಿರೋದು ಒಂದು ವಿಶೇಷ ಅಂತ ಹೇಳ್ಬೋದು. ಇನ್ನು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ನೀವು ಜಸ್ಟ್ 30 ಮಿನಿಟ್ ಚಾರ್ಜ್ ಮಾಡಿದ್ರಿ ಅಂತಂದರೆ 80% ಇದು ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಕಂಟಿನ್ಯೂಸ್ ಆಗಿ ನೀವು ವರ್ಕ್ ಮಾಡ್ತೀರಾ ಅಂತಂದರೆ ಮ್ಯಾಕ್ಸಿಮಮ್ ನಿಮಗೆ ಒಂದು 3 ಗಂಟೆಗಳ ಕಾಲ ಇದು ಬರುತ್ತೆ ಅಂತ ಹೇಳ್ಬೋದು, ಡಿಪೆಂಡಿಂಗ್ ಅಪಾನ್ ನಿಮ್ಮ ವರ್ಕ್ ಆಯಿತಾ. ಸೊ ನಾನು ಲಾಸ್ಟ್ ಒಂದು 15ರಿಂದ 20 ದಿವಸ ಆಯ್ತು ಲ್ಯಾಪ್ಟಾಪ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ವಿಡಿಯೋ ಎಡಿಟಿಂಗ್ ಮಾಡುವಾಗ ಒಂದ್ಸಲಿ ಕಂಪ್ಲೀಟಾಗಿ ಚಾರ್ಜ್ ಆಗಿತ್ತು ಅಂತಂದರೆ ಒಂದು 2.5ರಿಂದ 3 ಗಂಟೆ ಬರ್ತಾ ಇದೆ. ಬಟ್ ಅಪ್ ಟು 4 ಅವರ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಡಿಪೆಂಡಿಂಗ್ ಅಪಾನ್ ನಿಮ್ಮ ವರ್ಕ್ ಅಂತಲೇ ಹೇಳ್ಬೋದು. ಇನ್ನು ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ 2 ಸ್ಪೀಕರ್ಸನ್ನು ಈ ಲ್ಯಾಪ್ಟಾಪಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 2 ವ್ಯಾಟ್ HD ಸ್ಟೀರಿಯೋ ಸ್ಪೀಕರ್ಸ್ ಇದಾಗಿರುವಂಥದ್ದು. ಸರೌಂಡಿಂಗಲ್ಲಿ ನಮಗೆ ಸೌಂಡ್ ಬರೋದ್ರಿಂದ ಒಂದು ಒಳ್ಳೆಯ ಸೌಂಡ್ ಕ್ವಾಲಿಟಿ ಸಹಿತ ನಾವು ಇಲ್ಲಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ 1080 ರೆಸೊಲ್ಯೂಷನ್ ಇರತಕ್ಕಂಥ ಫುಲ್ HD ಕ್ಯಾಮ್ರಾ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು. ಇನ್ನು ರೈಟ್ ಸೈಡಲ್ಲಿ ನೋಡ್ತಾರೆ ಈ ಕ್ಯಾಮ್ರಾ ಶಟರ್ ಸಹಿತ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ 100% ಪ್ರೈವೇಸಿ ಪ್ರೊಟೆಕ್ಷನ್ ಸಹಿತ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಇಂಟಿಗ್ರೇಟೆಡ್ ಡ್ಯುಯಲ್ ಆರೋ ಮೈಕ್ ಸಹಿತ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಬಂದಿರೋದು ಒಂದು ಬೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು. ಇನ್ನು ವಾರಂಟಿ ಬಗ್ಗೆ ಮಾತಾಡೋದಾದರೆ 1 ವರ್ಷ ಆನ್ ಸೈಟ್ ವಾರಂಟಿನ ನಮಗೆ ಲೆನೋವೋ ಕಡೆಯಿಂದ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಕಾಸ್ಟ್ ಬಗ್ಗೆ ಹೇಳೋದಾದರೆ ಈ ಲ್ಯಾಪ್ಟಾಪ್ ನಮಗೆ 1,65,000 ರೂಪಾಯಿಗೆ ಸಿಗ್ತಾ ಇರುವಂಥದ್ದು. ಹೌದು, ಹೆವಿ ಕಾಸ್ಟ್ ಆಯ್ತಲ್ಲ ಅವರು ಅಂತ ನೀವು ಖಂಡಿತವಾಗ್ಲೂ ಹೇಳ್ಬೋದು. ಬಟ್ ಅದೇ ಥರನಾದ ಒಂದು ಸ್ಪೆಸಿಫಿಕೇಷನ್ಸ್ ಆಯ್ತಾ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 32 GB ರ್ಯಾಮ್ ಇದೆ, 1 TB SSD ಇದೆ, 6 GB ಗ್ರಾಫಿಕ್ಸ್ ಕಾರ್ಡ್ ಕೊಟ್ಟಿದ್ದಾರೆ, ಇಂಟೆಲ್ i7-12th ಜನರೇಷನ್ ಪ್ರೊಸೆಸರ್ ಇರುವಂಥದ್ದು, HD ಕ್ಯಾಮ್ರಾ ಇದೆ, ತುಂಬ ಪೋರ್ಟ್ಸ್ನ ಕೊಟ್ಟಿದ್ದಾರೆ. ಎಲ್ಲ ಒಂದು ಸ್ಪೆಸಿಫಿಕೇಷನ್ ಇರತಕ್ಕಂಥ ಒಂದು ಬಂಡಲ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ಸೊ ಈ ಲ್ಯಾಪ್ಟಾಪ್ನೊಂದು ಕಾಸ್ಟ್ ಈ ರೇಂಜ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಟ್ ಇದು ಆನ್ಲೈನ್ ಪ್ರೈಸ್ ನಾನು ನಿಮ್ಗೆ ಹೇಳ್ತಾ ಇರೋದು. ಇನ್ ಕೇಸ್ ನೀವು ಆಫ್ಲೈನ್ ಸ್ಟೋರ್ಗಳಲ್ಲಿ ತೊಗೋತೀರಾ ಅಂತಂದರೆ ಇದಕ್ಕಿಂತ ಕಡಿಮೆ ಸಿಗುವ ಒಂದು ಚಾನ್ಸಸ್ ಸಹಿತ ಇರುತ್ತೆ ಅಂತ ಹೇಳ್ಬೋದು. ಸೊ ಇದೇ ಸ್ಪೆಸಿಫಿಕೇಷನ್ ನೋಡ್ತಾ ಇದ್ದೀರಾ ಅಂತಂದರೆ ಸೊ Lenovo Legion 5 ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಕಂಪ್ಲೀಟ್ ಆದ ಮಾಹಿತಿ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ. ನೇರವಾದ ಲಿಂಕ್ಸ್ ನಾನು ಕೊಟ್ಟಿರ್ತೀನಿ. ಇನ್ನೊಂದ್ಸರಿ ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಏನು ನೆಸೆಸರಿ ಮತ್ತು ನೀಡ್ಗೆ ತಕ್ಕನಾದ ಒಂದು ಲ್ಯಾಪ್ಟಾಪನ್ನು ನೀವು ತೊಗೊಳ್ಬೋದು. ಸೊ ಇದು ನಿಮಗೆ ಇಷ್ಟ ಆಗಿತ್ತು, ಇದೇ ಸ್ಪೆಸಿಫಿಕೇಷನ್ ಬೇಕು ಅಂದರೆ ಸಹಿತ ಆರಾಮಾಗಿ ಯಾವುದೇ ರೀತಿ ಒಂದು ಇಶ್ಯೂ ಇಲ್ಲದೇ ನೀವು ತೊಗೊಳ್ಬೋದು. ಸೊ ಇದಿಷ್ಟು ಇವತ್ತಿನ ಬಾಕಿ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.